ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ಪ್ರಮುಖ ಏನಪ್ಪಾ ಅಂತಂದ್ರೆ ಕೆಎ ನಡೆಸಿರುವಂತಹ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಪ್ರಮುಖವಾಗಿ 30 ಪ್ರಶ್ನೆಗಳು ಇರ್ತವೆ ನೋಡ್ರಿ. ಅದರಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚಾಗಿ ಬಂದಿವೆ ಅಂತ ಆ ಒಂದು ಟಾಪಿಕ್ ಮೇಲೆ ಹೇಳಿಕೆ ರೂಪದ ಕ್ವಶನ್ಗಳನ್ನು ಇದಾವೆ, ಜೊತೆಗೆ ಓಲ್ಡ್ ಕ್ವಶನ್ ಇದಾವೆ, ಜೊತೆಗೆ ಒಂದಿಸಿ ಬೇರೆ ಕ್ವಶನ್ ಕೂಡ ಇರ್ತಾವ. ಟೋಟಲ್ ಆಗಿ 30 ಕ್ವಶನ್ಗಳಾವ್ ನೋಡ್ರಿ. ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ ಸ್ನೇಹಿತರೆ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ, ಕಾವೇರಿ ನದಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ನೀವೇನ್ ಮಾಡಿರ್ಬೇಕಂದ್ರೆ ಈ ಒಂದು ಕಾವೇರಿ ನದಿ ಆಗಿರ್ಬೋದು, ಕೃಷ್ಣ ನದಿ ಆಗಿರ್ಬೋದು, ತುಂಗಭದ್ರಾ ಈ ರೀತಿಯಾಗಿ ಬರುವಂತ ಪ್ರಮುಖ ನದಿಗಳ ಬಗ್ಗೆ ತಿಳಿದುಕೊಂಡಿರ್ಬೇಕಾಗ್ತದ. ಓಕೆ, ಮೊದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮಿಸುತ್ತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿದೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಹೇಮಾವತಿ, ಆರಂಗಿ, ಕಪಿಲ ಈ ಒಂದು ನದಿಯ ಉಪನದಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಯಾವ ಅಂದ್ರೆ ಹೇಮಾವತಿ, ಆರಂಗಿ, ಕಪಿಲ. ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, ಇಲ್ಲಿ ಒಂದು ಸೇರಿದೆ, ಕೇವಲ ಎರಡು ಸೇರಿದೆ, ಒಂದು ಮತ್ತು ಎರಡು ಸರಿ, ಯಾವ್ದು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ನೋಡಿ. ಈ ರೀತಿಯಾದಂತಹ ಪ್ರಶ್ನೆ ಕೇಳುವಂತ ಸಾಧ್ಯತೆ ಈಗಿನ ಒಂದು ಟ್ರೆಂಡ್ ಜಾಸ್ತಿ ಆಗಿದೆ. ಓಕೆ, 2026 ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತವೆ, ಜೊತೆಗೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತ ಹೇಳಿಕೆ ರೂಪದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ನೋಡ್ರಿ. ಅದರಲ್ಲಿ 30 ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಇರ್ತಾವ. ಓಕೆ, ಇದಕ್ಕೆ ಉತ್ತರ ಸಿ ಆಗಿತ್ತು ನೋಡ್ರಿ. ಕಾವೇರಿ ನದಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಜೀವನ ನದಿ ಅಂತ ಹೇಳ್ಬೋದು ನಾವು. ಇದು ಕೊಡಗಿನ ತಲಕಾವೇರಿಯಲ್ಲಿ ಉಗಮಿಸ್ತದ, ಬಂಗಾಳ ಕೊಲ್ಲಿಯನ್ನು ಸೇರ್ತದ. ಇದರ ಪ್ರಮುಖ ಉಪನದಿಗಳು ಆರಂಗಿ, ಹೇಮಾವತಿ, ಅರ್ಕಾವತಿ, ಕಪಿಲ ಇನ್ನು ಮುಂತಾದ ಒಂದು ಪ್ರಮುಖ ಉಪನದಿಗಳು ಈ ಒಂದು ಕಾವೇರಿ ನದಿಯ ಉಪನದಿಗಳಾಗಿವೆ ನೋಡಿ. ಓಕೆ, ನೆಕ್ಸ್ಟ್ ಇತಿಹಾಸದ ಒಂದು ಪ್ರಶ್ನೆ ಇದೆ ನೋಡಿ. ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಈ ಒಂದು ರಾಜ್ಯದ ಮೇಲೆ ಜಾಸ್ತಿ ಪ್ರಶ್ನೆ ಬರ್ತಾ ನೋಡ್ರಿ. ಮೊದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹಂಪಿ ಈ ಒಂದು ಸಾಮ್ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ ನೋಡ್ರಿ. ವಿಜಯನಗರದ ಬಗ್ಗೆ ನೋಡೋದಾದ್ರೆ ವಿಜಯನಗರವನ್ನು 1336ರಲ್ಲಿ ಅಕ್ಕ ಬುಕ್ಕ ಅಥವಾ ಹರಿಹರ ಬುಕ್ಕರಾಯರು ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆಯನ್ನು ಮಾಡ್ತಾರೆ. ಒಂದನೇ ಹೇಳಿಕೆ ಏನಂದ್ರೆ ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಇದರ ಒಂದು ಮೊದಲ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಹಂಪಿ ಆಗಿರುತ್ತೆ ನೋಡ್ರಿ. ಓಕೆ, ಇದರಲ್ಲಿ ಪ್ರಮುಖವಾಗಿ ಆ ಎರಡನೇ ದೇವರಾಯ ಕೂಡ ಪ್ರಸಿದ್ಧ ಆಗಿದ್ದಾನೆ. ಎರಡನೇ ದೇವರಾಯ ಏನಪ್ಪಾ ಅಂತಂದ್ರೆ ಸಂಘ ವಂಶದ ಒಂದು ಪ್ರಸಿದ್ಧ ಅರಸ ಎರಡನೇ ದೇವರಾಯ. ಓಕೆ, ಈತನೇನಪ್ಪಾ ಅಂತಂದ್ರೆ ಗಜ ಬೇಟಗಾರ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ ನೋಡ್ರಿ. ಓಕೆ, ಅದೇ ರೀತಿಯಾಗಿ ತುಳು ವಂಶದ ಕೃಷ್ಣದೇವರಾಯನು ಕೂಡ ಪ್ರಸಿದ್ಧ ಆಗಿದ್ದಾನೆ. ಈತ ಒಂದು 1509ರಿಂದ 1529ರವರೆಗೂ ಅಧಿಕಾರ ಕೇಳ್ತಾರ. ಕೃಷ್ಣದೇವರಾಯನ ಅಧಿಕಾರಾವಧಿ ಒಂದು 1509ರಿಂದ 1529ರವರೆಗೂ ಇರ್ತದೆ ನೋಡ್ರಿ. ಈ ಒಂದು ಈತನ ಅವಧಿ ಕೇಳಿದ್ದಾರೆ ಹೋದ ಒಂದು ಪರೀಕ್ಷೆಯಲ್ಲಿ. ಓಕೆ, ಇದಕ್ಕೆ ಎರಡು ಕೂಡ ಹೇಳಿಕೆಗಳು ಸರಿಯಾಗಿವೆ ನೋಡಿ. ವಿಜಯನಗರ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಡೆಯಲ್ಲಿ ಕಂಡು ಬರ್ತದ. ಇದು ಹಂಪಿ ಇದರ ಒಂದು ಪ್ರಮುಖ ರಾಜಧಾನಿ ಆಗಿರುತ್ತೆ ನೋಡ್ರಿ. ಪ್ರಸ್ತುತ ಇದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದೆ. ಯಾವಾಗಪ್ಪ ಅಂತಂದ್ರೆ 1986ರಲ್ಲಿ ಇದು ಸೇರ್ಪಡೆ ಆಗ್ತದ. ನೆಕ್ಸ್ಟ್ ಸಂವಿಧಾನದ ಬಗ್ಗೆ ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಮೇಲೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡ್ರಿ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ, ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಅಮೆರಿಕ ದೇಶದಿಂದ ಪಡೆದಂತ ಒಂದು ಎರವಲು ಪಡೆಯಲಾಗಿದೆ ನೋಡ್ರಿ ಈ ಒಂದು ಸಂವಿಧಾನದಿಂದ, ಅಮೆರಿಕ ಸಂವಿಧಾನದಿಂದ. ಓಕೆ, ಮೂಲಭೂತ ಹಕ್ಕು ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು ನೋಡ್ರಿ. ಸಂವಿಧಾನದ 12ರಿಂದ 35ನೇ ವಿಧಿ ಏನಪ್ಪಾ ಅಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ 12ರಿಂದ 35ನೇ ವಿಧಿಯವರೆಗೂ ಕಂಡು ಬರ್ತದೆ. ಇದು ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭವಾಗಿದೆ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಕರ್ನಾಟಕದ ಭೌಗೋಳಿಕ ಅಂಶದ ಬಗ್ಗೆ ಪ್ರಶ್ನೆ ಇದೆ. ಮೊದಲನೇ ಒಂದು ಹೇಳಿಕೆ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ 6ನೇ ದೊಡ್ಡ ರಾಜ್ಯ ಅಂತ ಕೊಟ್ಟಿದ್ದಾರೆ ನೋಡ್ರಿ. ನೋಡಿ ಸ್ನೇಹಿತರೆ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ 6ನೇ ದೊಡ್ಡ ರಾಜ್ಯ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಇಲ್ಲಿ ಮಿಸ್ಟೇಕ್ ಆಗೋದೇನಪ್ಪಾ ಅಂತಂದ್ರೆ
ಎಂಟನೇ ರಾಜ್ಯ ಅಂತ ಹಾಕಬಹುದು ನೀವು. ಕೆಲವು ಜನ ಏನಪ್ಪಾ ಅಂತಂದ್ರೆ ಎಂಟನೇ ರಾಜ್ಯ ಅಂತ ಅನ್ಕೊಂತಾರೆ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಸ್ಥಾನ 6ನೇ ಒಂದು ದೊಡ್ಡ ರಾಜ್ಯವಾಗಿದೆ. ಆದ್ರೆ 8ನೇ ಜನಸಂಖ್ಯೆ ಪೀಡಿತ ರಾಜ್ಯವಾಗಿದೆ ನೋಡಿ. ಜನಸಂಖ್ಯೆಯಲ್ಲಿ 8ನೇ ಸ್ಥಾನ ಇದೆ. ಜನಸಂಖ್ಯೆಯಲ್ಲಿ 8ನೇ ಸ್ಥಾನ, ವಿಸ್ತೀರ್ಣದಲ್ಲಿ 6ನೇ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯ ಇದೆ. 2ನೇ ಹೇಳಿಕೆದಲ್ಲಿರೋದು ನೋಡಿ, ಇದು ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ದಕ್ಷಿಣದಲ್ಲಿ ತಮಿಳುನಾಡು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿ ನೋಡಿ. ಒಂದು ಹೇಳಿಕೆ ಸರಿ. ಕರ್ನಾಟಕ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳ್ಬೋದು. ಯಾವ್ಯಾವ ಅಂತ ನೋಡೋದಾದ್ರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಇಲ್ಲಿ ಪ್ರಮುಖವಾಗಿ ತಮಿಳುನಾಡಿಗೆ ಗಡಿಯನ್ನು ಹಂಚಿಕೊಂಡಿರುವಂತ ಜಿಲ್ಲೆಗಳ ಬಗ್ಗೆ ಕೇಳ್ತಾರ. ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹಂಚಿಕೊಂಡಿರುವಂತ ಜಿಲ್ಲೆಗಳ ಕೇಳ್ತಾರ ನೋಡ್ರಿ. ನೆಕ್ಸ್ಟ್ ಪಂಚಾಯತ್ ರಾಜ್ ಬಗ್ಗೆ ಇದೆ. ಮೊದಲನೇ ಹೇಳಿಕೆ 73ನೇ ಸಂವಿಧಾನ ತಿದ್ದುಪಡಿಯು ಪಂಚಾಯತ್ ರಾಜ್ ಬಗ್ಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು ಅಂತ ಕೊಟ್ಟಿದ್ದಾರೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದ್ ಸರಿ, ಎರಡ್ ಸರಿ, ಒಂದೆರಡು ಸರಿ, ಎರಡು ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಸಂವಿಧಾನ ತಿದ್ದುಪಡಿ ಮಾಡಿ ಎಷ್ಟನೇ ತಿದ್ದುಪಡಿಯಪ್ಪ ಅಂತಂದ್ರೆ 73ನೇ ತಿದ್ದುಪಡಿ ಮಾಡ್ತಾರೆ. ಇದು ಯಾವ್ದಕ್ಕೆ ಸಂಬಂಧಿಸಿದೆ? ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ ನೋಡಿ. ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ 3 ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡ್ತದ ಮೊದಲ ಬಾರಿಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ಮಾಡಿರುವಂತ ಒಂದು ರಾಜ್ಯ ಯಾವ್ದಂದ್ರೆ ಅದು ಕರ್ನಾಟಕ ಆಗಿದೆ ನೋಡ್ರಿ. ಓಕೆ, ಇದು 1884ರಲ್ಲಿ ಏನೋ ಮಾಡುತ್ತೆ ಅಂತ ಅನ್ಕೊಂತೀನಿ. ಓಕೆ, ಜಾರಿ ಮಾಡುತ್ತೆ ಇದು ಪಂಚಾಯತ್ ರಾಜ್. ಅದರಲ್ಲಿ 3 ಯಾವ್ಯಾವ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಂಬ ಒಂದು 3 ಹಂತಗಳನ್ನು ಕರ್ನಾಟಕದಲ್ಲಿ ಅನುಸರಿಸ್ತವೆ ಅಂತ ಹೇಳ್ಬೋದು. ಇದು ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಮಾಡ್ತಾರೆ ನೋಡ್ರಿ. ಬಲವಂತರಾಯ್ ಮೆಹ್ತಾ. ಓಕೆ, ಈ ಒಂದು 3 ಹಂತದ ಬಗ್ಗೆ ಮಾಹಿತಿ ಹೇಳ್ತದ. 3 ಹಂತದ ಪಂಚಾಯತ್ ಬಗ್ಗೆ ಮಾಹಿತಿ ನೀಡುದು ಬಲವಂತರಾಯ್ ಮೆಹ್ತಾ ಸಮಿತಿ. ನೆಕ್ಸ್ಟ್ ಯುನೆಸ್ಕೋದ ಬಗ್ಗೆ ಇದೆ ನೋಡಿ. ಪಟ್ಟದಕಲ್ಲು ಸ್ಮಾರಕವು ಈ ಗುಂಪು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ, ಬೇಲೂರಿನ ಹೊಯ್ಸಳೇಶ್ವರ ಸ್ಮಾರಕವು ಇತ್ತೀಚೆಗೆ ಈ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿ ನೋಡಿ. ಪಟ್ಟದಕಲ್ಲು ಯಾವಾಗ ಸೇರ್ಪಡೆ ಆದಪ್ಪ ಅಂತಂದ್ರೆ 1987ರಲ್ಲಿ ಸೇರ್ಪಡೆ ಆದ. 1986ರಲ್ಲಿ ಹಂಪಿ ಸೇರ್ಪಡೆ ಆಗಿರ್ತದ. ನಂತರ ದಿನಗಳಲ್ಲಿ 1987ರದಾಗ ಪಟ್ಟದಕಲ್ಲು ಸೇರ್ಪಡೆ ಆಗ್ತದ ನೋಡ್ರಿ. ಆಮೇಲೆ ಏನಪ್ಪಾ ಅಂತಂದ್ರೆ 2012ರದಾಗ ಪಶ್ಚಿಮ ಘಟ್ಟಗಳು ಕೂಡ ಸೇರ್ಪಡೆ ಆಗ್ತಾವ ಈ ಒಂದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಬೇಲೂರಿನ ಒಂದು ಹೊಯ್ಸಳೇಶ್ವರ ಸ್ಮಾರಕ ಸೇರ್ಪಡೆ ಆಗಿದೆ ನೋಡಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಓಕೆ, ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ಒಂದು ಹೊಯ್ಸಳ ದೇವಾಲಯ ಏನಂದ್ರೆ 2023ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯ ಒಂದು ತಾಣಗಳಾಗಿ ಘೋಷಣೆ ಮಾಡಲಾಯಿತು. ಯಾವಾಗ? 2023ರಲ್ಲಿ. ನೆಕ್ಸ್ಟ್ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ರಿಪೀಟೆಡ್ ಆಗಿ ಹೆಚ್ಚಾಗಿ ಕೇಳಿದ್ದಾರೆ ನೋಡ್ರಿ. ಇದು ಯಾವಾಗ ಜಾರಿ ಮಾಡ್ತಾರೆ? 2005ರಲ್ಲಿ ಜಾರಿ ಮಾಡ್ತಾರೆ ನೋಡ್ರಿ. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ, ಇದು ಸರ್ಕಾರಿ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರಲು ಉದ್ದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಾಮಾನ್ಯ ಅರ್ಜಿಗೆ 30 ದಿನಗಳ ಒಳಗೆ ಮಾಹಿತಿ ನೀಡಬೇಕಾದದ್ದು ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಒಂದು ನಿಯಮವಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಸರಿಯಾಗಿದೆ ನೋಡಿ. 2 ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮಾಹಿತಿ ಹಕ್ಕು ಕಾಯ್ದೆಯನ್ನು 2005ರಲ್ಲಿ ಜಾರಿ ಮಾಡಲಾಗ್ತದ. ರೈಟ್ ಟು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಈ ಒಂದು ಕಾಯ್ದೆಯನ್ನು ಪ್ರಜೆಗಳಿಗೆ ಸರ್ಕಾರದ ಮಾಹಿತಿಯನ್ನು ಪಡೆಯುವಂತ ಅಧಿಕಾರದ ಬಗ್ಗೆ ನೀಡುತ್ತದೆ. ವ್ಯಕ್ತಿಯ ಜೀವನ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತ ಮಾಹಿತಿ 48 ಗಂಟೆಗಳ ಒಳಗಾಗಿ ಸಿಗಬೇಕೆಂಬುದು ಇದರ ಒಂದು ನಿಯಮ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಕರ್ನಾಟಕದ ಅರಣ್ಯ ಪ್ರದೇಶ ಬಗ್ಗೆ ಮಾಹಿತಿ. ಮೊದಲ ಒಂದು ಹೇಳಿಕೆ, ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕದ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ಸರಿಯಾಗಿದೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕವು ದೇಶದಲ್ಲಿ ಶ್ರೀಗಂಧದ ಉತ್ಪಾದನೆಯಲ್ಲಿ ಅಗ್ರಸ್ಥಾನ ಇದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. 1 ಮತ್ತು 2 ಹೇಳಿಕೆಗಳು ಸರಿ. ಆಪ್ಷನ್ ಸಿ ಸರಿ ಉತ್ತರ. ಇಲ್ಲಿ ನೋಡೋದಾದ್ರೆ ಉತ್ತರ ಕನ್ನಡ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಆಗಿದೆ. ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಅದು ಬಿಜಾಪುರ ಆಗಿದೆ ನೋಡ್ರಿ. ಬಿಜಾಪುರ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕ ಏನಪ್ಪಾ ಅಂತಂದ್ರೆ ಶ್ರೀಗಂಧ ಉತ್ಪಾದನೆಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ.
ಒಂದು ಚಿನ್ನ ಉತ್ಪಾದನೆಯಲ್ಲೂ ಕೂಡ ಕರ್ನಾಟಕ ಮೊದಲ ಒಂದು ಸ್ಥಾನದಲ್ಲಿ ಇದೆ. ಓಕೆ, ಚಿನ್ನ. ಓಕೆ, ಕರ್ನಾಟಕದ ಶ್ರೀಗಂಧ ನಾಡು ಎಂದು ಕರೆಯಲಾಗುತ್ತೆ ನೋಡ್ರಿ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ದಟ್ಟವಾದ ಅರಣ್ಯ ಕಂಡು ಬರ್ತದೆ. ಅಲ್ಲಿ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳೆಯುತ್ತಾರೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಹೇಳಿಕೆ, ಇದು ಸಹ್ಯಾದ್ರಿ ಪರ್ವತ ಶ್ರೇಣಿ ಎಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ ನೋಡ್ರಿ. ಪಶ್ಚಿಮ ಘಟ್ಟಗಳು ಏನಂತ ಕರೀತಾರ? ಸಹ್ಯಾದ್ರಿ ಬೆಟ್ಟಗಳಂತ ಕರೀತಾರ ಅಥವಾ ಪರ್ವತ ಅಂತ ಕರೀತಾರ ನೋಡ್ರಿ. ಇದು ಜೈವಿಕ ವೈವಿಧ್ಯತೆಯ ಪ್ರಮುಖ ತಾಣವಾಗಿದೆ ನೋಡಿ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತ ಒಂದು ಪ್ರಮುಖ ಏನಪ್ಪಾ ಅಂತಂದ್ರೆ 2 ಸಮಿತಿಗಳು ಬರ್ತಾವೆ. ಒಂದು ಗಾಡಿಗಳ ಸಮಿತಿ, ಇನ್ನೊಂದು ಕಸ್ತೂರಿ ರಂಗನ್ ಸಮಿತಿ. ಓಕೆ, ಇದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಒಂದು ಹಾಟ್ಸ್ಪಾಟ್ ಆಗಿದೆ ಇದು. ಇದು 2012ರಲ್ಲಿ ಏನಪ್ಪಾ ಅಂತಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ ಒಂದು ಸೇರ್ಪಡೆ ಆಗ್ತದೆ ಇದು. ಓಕೆ, 1 ಮತ್ತು 2 ಹೇಳಿಕೆಗಳು ಸರಿ ನೋಡ್ರಿ. ಪಶ್ಚಿಮ ಘಟ್ಟಗಳು ಕರ್ನಾಟಕಕ್ಕೆ ಅತಿ ಹೆಚ್ಚು ಮಳೆ ನೀಡುವಂತ ಮತ್ತು ವಿಶಿಷ್ಟ ಪ್ರಾಣಿ ಸಸ್ಯ ಸಂಕುಲಕ್ಕೆ ಆಶ್ರಯ ನೀಡುವಂತ ಒಂದು ಶ್ರೇಣಿ ಆಗಿವೆ ಅಂತ ಹೇಳ್ಬೋದು. ಇದನ್ನು ಸಹ್ಯಾದ್ರಿ ಪರ್ವತ ಶ್ರೇಣಿ ಎಂದು ಕರೀತಾರ. ಇದು ಯಾವ ಯಾವ ರಾಜ್ಯವನ್ನು ಹಂಚಿಕೊಂಡಿದೆ ಅಂತ ನೋಡೋದಾದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ, ತಮಿಳುನಾಡು. ಟೋಟಲ್ ಆಗಿ ಎಷ್ಟಾದವು? ಒಂದು 6 ರಾಜ್ಯಗಳನ್ನು ಹಂಚಿಕೊಂಡಿದೆ ನೋಡಿ. ಓಕೆ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ 6 ರಾಜ್ಯಗಳನ್ನು ಹಂಚಿಕೊಂಡಿರುವಂತ ಒಂದು ಪರ್ವತ ಶ್ರೇಣಿ ಇದೆ ಇದು. 1600 ಕಿಲೋಮೀಟರ್ ಅಷ್ಟು ದೂರ ಇದೆ ಅಂತ ಅನ್ಬೋದು, ಉದ್ದವಾಗಿದೆ. ನೆಕ್ಸ್ಟ್, ಕರ್ನಾಟಕ ಏಕೀಕರಣ ಬಗ್ಗೆ ಕೊಟ್ಟಿದ್ದಾರೆ. ಕರ್ನಾಟಕ ಏಕೀಕರಣವು 1956 ನವೆಂಬರ್ 1ರಂದು ಸಂಭವಿಸಿತು ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಏಕೀಕರಣದ ಮೊದಲು ಇದನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಇದೊಂದು ಕೂಡ ಹೇಳಿಕೆ ಸರಿಯಾಗಿದೆ ನೋಡಿ. 1 ಹೇಳಿಕೆ 2 ಹೇಳಿಕೆಗಳು ಕೂಡ ಸರಿಯಾಗಿವೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ 1956 ನವೆಂಬರ್ 1ನ ತಾರೀಕು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಒಂದು ಏಕೀಕರಣ ಸಂಭವಿಸ್ತದ. ಓಕೆ, ಕರ್ನಾಟಕದ ಒಂದು ಏಕೀಕರಣ ಯಾವಾಗದ? 1956ರಲ್ಲಿ. ನಂತರ ದಿನಗಳಲ್ಲಿ 1973 ನವೆಂಬರ್ 1ನೇ ತಾರೀಕು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಮೈಸೂರು ರಾಜ್ಯವನ್ನ ಏನಾಗಿ ಮಾಡ್ತಾರ? ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರ ನೋಡ್ರಿ. ಓಕೆ, ಇದನ್ನು ಮೊದಲು ಮೈಸೂರು ರಾಜ್ಯ ಅಂತ ಕರಿತಿರ್ತಾರ. ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಹೆಸರನ್ನು ಚೇಂಜ್ ಮಾಡ್ತಾರೆ ನೋಡ್ರಿ. 1973ರಲ್ಲಿ ಮೈಸೂರು ಎಂಬ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಿತು. ಡಿ ದೇವರಾಜ ಅರಸು ಅವರು ಈ ಒಂದು ವೇಳೆಯಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ನೆಕ್ಸ್ಟ್, ಸೌರಶಕ್ತಿ ಬಗ್ಗೆ ಕೇಳಿದ್ದಾರೆ. ಪಾವಗಡ ಸೌರಶಕ್ತಿ ಪಾರ್ಕ್ ವಿಶ್ವದ ಅತಿ ದೊಡ್ಡ ಸೌರ ಉದ್ಯಾನಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆಯಲ್ಲಿ ಇದು ತುಮಕೂರಿನಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ 1 ಸರಿ 2 ಸರಿ 1-2 ಸರಿ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಉತ್ತರ ನೋಡೋದಾದ್ರೆ 2 ಹೇಳಿಕೆಗಳು ಕೂಡ ಸರಿಯಾಗಿ ನೋಡಿ. ಪಾವಗಡ ಏನಪ್ಪಾ ಅಂತಂದ್ರೆ ತುಮಕೂರಿನಲ್ಲಿ ಕಂಡು ಬರ್ತದೆ ನೋಡ್ರಿ. ಇಲ್ಲಿ ಸೌರಶಕ್ತಿ ಪಾರ್ಕ್ ವಿಶ್ವದ ದೊಡ್ಡ ಸೌರ ಉದ್ಯಾನಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಪಾವಗಡ ಸೌರ ಉದ್ಯಾನದ ಒಂದು ಶಕ್ತಿಯ ಸ್ಥಳ ಆಗಿದೆ. ಇದು ಕರ್ನಾಟಕದ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಅದೇ ರೀತಿಯಾಗಿ ತುಮಕೂರು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿದೆ ನೋಡಿ. ತುಮಕೂರಿನಲ್ಲಿ ಕೆಂಪು ಮಣ್ಣು ಕಂಡು ಬರ್ತದೆ. ಅದೇ ರೀತಿಯಾಗಿ ರಾಗಿಯನ್ನು ಬೆಳೆಯೋದು ಯಾವ ಒಂದು ರಾಗಿ ಅತಿ ಹೆಚ್ಚಾಗಿ ಎಲ್ಲಿ ಬೆಳೆಯಲಾಗುತ್ತದೆ ಅಂದ್ರೆ ತುಮಕೂರಿನಲ್ಲಿ ರಾಗಿಯನ್ನು ಬೆಳೆಯಲಾಗುತ್ತದೆ. ನೆಕ್ಸ್ಟ್, ಇಸ್ರೋದ ಬಗ್ಗೆ ಇದೆ. ಇದರ ಒಂದು ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇದೆ ಅಂತ ಇದು ಸರಿ ಇದೆ. 1969ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಕೂಡ ಸರಿ ನೋಡಿ. ಓಕೆ, ಬೆಂಗಳೂರು ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಒಂದು ಕೇಂದ್ರ ಬಿಂದುವಾಗಿದೆ ಅಂತ ಹೇಳ್ಬೋದು. ಇದು ಇತ್ತೀಚೆಗೆ ಚಂದ್ರಯಾನ 3 ಮಿಷನ್ ಅನ್ನು ಇಲ್ಲಿ ವಿಜ್ಞಾನಿಗಳು ಉಡಾವಣೆ ಮಾಡಿದ್ದಾರೆ. ಇದರ ಒಂದು ಇಸ್ರೋದ ಒಂದು ಪ್ರಮುಖ ಪಾತ್ರ ಆಗಿದೆ ನೋಡಿ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ರಾಷ್ಟ್ರೀಯ ಧ್ವಜವನ್ನು ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ್ರು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಧ್ವಜದ ಅಗಲ ಮತ್ತು ಉದ್ದ ಅನುಪಾತ 2:3 ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಅಗಲ ಏನಪ್ಪಾ ಅಂತಂದ್ರೆ 2 ಇದೆ ನೋಡಿ. ಅಗಲ 2 ಇದೆ, ಉದ್ದ ಎಷ್ಟಪ್ಪ ಅಂತ 3 ಇರ್ತದೆ. ಓಕೆ, ಇದು ಕೂಡ ಸರಿಯಾಗಿದೆ. 1-2 ಹೇಳಿಕೆಗಳು ಸರಿ. ಓಕೆ, ಕರ್ನಾಟಕದ ಧಾರವಾಡದ ಒಂದು ಗರಗ್
ಮತ್ತು ಬಾಗಲಕೋಟೆಯ ತುಳಸಿಗೆರೆಯಲ್ಲಿ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಾಗ್ತದೆ. ನೆಕ್ಸ್ಟ್ ಜೋಗ ಜಲಪಾತ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ನಿಮಗೆ ನೋಡಿ ಸ್ನೇಹಿತರೆ. ಮೊದಲ ಒಂದು ಹೇಳಿಕೆ, ಇದು ಶರಾವತಿ ನದಿಯಿಂದ ನಿರ್ಮೂಲವಾಗಿದೆ ಅಂತೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನು ರಾಜಾ ರಾಣಿ ರೋರೋ ರಾಕೆಟ್ ಎಂದು ಕರೆಯಲಾಗುವಂತ 4 ಸಣ್ಣ ಜಲಪಾತಗಳಿಂದ ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಸರಿ, ಎರಡು ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮಾಡ್ರಿ. ಓಕೆ, ಕಮೆಂಟ್ ಮಾಡ್ರಿ. ಕ್ವಶನ್ ನಂಬರ್ 1 ಅಂತ ಹಾಕಿ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, RBI ಅನ್ನು 1935 ಏಪ್ರಿಲ್ 1ರಂದು ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಸರಿಯಾಗಿ ನೋಡಿ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಓಕೆ, RBI ಅನ್ನು ಯಾವಾಗ ಸ್ಥಾಪನೆ ಆಗ್ತದ? 1935 ಏಪ್ರಿಲ್ 1ನೇ ತಾರೀಕು ಸ್ಥಾಪನೆ ಆಗ್ತದ. ಇದು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರ. ಇದು 1949 ಜನವರಿ 1ನೇ ತಾರೀಕು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಕರಣ ಆಗುತ್ತಾ ಅನ್ಕೋತೀನಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿ ನೋಡಿ. RBI ಕೇಂದ್ರ ಬ್ಯಾಂಕ್ ಎಂದು ಕರಿತಾರೆ ನೋಡ್ರಿ. ಹಣದ ಒಂದು ಚಲಾವಣೆ ಮತ್ತು ಹಣಕಾಸಿನ ನೀತಿಯನ್ನು ಇದು ನಿಯಂತ್ರಿಸ್ತದೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ನೇಹಿತರೆ, ನೆಕ್ಸ್ಟ್ ಓಲ್ಡ್ ಕ್ವಶನ್ ಬಂದಿದೆ ನೋಡ್ರಿ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ಸ್ ಬಿ, ಮುಳ್ಳಯ್ಯನಗಿರಿ. ಇದು 1930 ಮೀಟರ್ ಅಷ್ಟು ಉದ್ದವಿದೆ. ಮುಳ್ಳಯ್ಯನಗಿರಿ ಒಂದು ಚಾಮರಾಜನಗರದಲ್ಲಿ, ಚಿಕ್ಕಮಗಳೂರಿನಲ್ಲಿ ಕಂಡು ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದರ ಎತ್ತರ 1930 ಮೀಟರ್ ಅಷ್ಟು ಉದ್ದ ಆಗಿದೆ. ಕರ್ನಾಟಕದ ಅತ್ಯಂತ ಎತ್ತರವಾದಂತ ಒಂದು ಶಿಖರ ಮುಳ್ಳಯ್ಯನಗಿರಿ ಶಿಖರ. ಇದರ ಮೇಲೆ ಕ್ವಶನ್ ಆಗಿದೆ. ನೆಕ್ಸ್ಟ್, ಕರ್ನಾಟಕದ ಮೊದಲ ಒಂದು ದಿನಪತ್ರಿಕೆ ಯಾವ್ದಂತ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಮಂಗಳೂರು ಸಮಾಚಾರ ನೋಡ್ರಿ. 1843ರಲ್ಲಿ ಹರ್ಮನ್ ಮೋಗ್ಲಿ ಎಂಬುವರು ಏನ್ ಮಾಡ್ತಾರ ಅಂದ್ರೆ ಇದನ್ನು ಪ್ರಾರಂಭ ಮಾಡ್ತಾರ. ಮಂಗಳೂರು ಸಮಾಚಾರ 1843 ಹರ್ಮನ್ ಮೋಗ್ಲಿ ಅವರು ಪ್ರಾರಂಭ ಮಾಡ್ತಾರ ನೋಡ್ರಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪ್ರಸ್ತುತ ಇರುವಂತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಎಷ್ಟಿದಾವ ಅಂತ ನೋಡೋದಾದ್ರೆ 31 ಜಿಲ್ಲೆಗಳು ಕಂಡು ಬರ್ತಾವ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ವಿಜಯನಗರ ಜಿಲ್ಲೆಯು ಕರ್ನಾಟಕದ 31ನೇ ಜಿಲ್ಲೆಯಾಗಿ ಉದಯಿಸ್ತದೆ. ಇದು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿ 31ನೇ ಜಿಲ್ಲೆಗೆ ಆತು ನೋಡ್ರಿ. ನೆಕ್ಸ್ಟ್, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರುವಾಗ ಇದನ್ನು ಬೆಂಗಳೂರು ನಗರವನ್ನು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಎಂದು ಕರೀತಾರೆ ನೋಡ್ರಿ. ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ ನೋಡ್ರಿ. ಐಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯಿಂದ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಕದಂಬ ರಾಜವಂಶದ ಸ್ಥಾಪಕ ಯಾರಂತ ಕೊಟ್ಟಿದ್ದಾರೆ. ಕದಂಬ ರಾಜವಂಶದ ಸ್ಥಾಪಕ ಮಯೂರವರ್ಮ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮಯೂರ ಶರ್ಮನನ್ನು ಮಯೂರವರ್ಮನ್ ಎಂದು ಕೂಡ ಕರೀತಾರೆ ನೋಡ್ರಿ. ಬನವಾಸಿಯನ್ನು ರಾಜಧಾನಿ ಮಾಡಿಕೊಂಡು ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ. ನೆಕ್ಸ್ಟ್, ಕರ್ನಾಟಕದ ಕುಲಪುರತೆ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಲೂರು ವೆಂಕಟರಾಯ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಆಲೂರು ವೆಂಕಟರಾಯನು ಕರ್ನಾಟಕದ ಕುಲಪುರತೆ ಅಂತ ಕರೀತಾರೆ. ಇವರು ಏಕೀಕರಣ ಚಳವಳಿಯ ಪ್ರಮುಖ ನಾಯಕರಾಗಿರ್ತಾರೆ. ನೆಕ್ಸ್ಟ್, ಕಾಫಿ ಉತ್ಪಾದನೆಯಲ್ಲಿ ಭಾರತ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದಿದೆ ನೋಡಿ, ಸಂವಿಧಾನದ 371J ವಿಧಿಯು ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. 371J ಯಾವ ಒಂದು ಪ್ರದೇಶಕ್ಕೆ ಸಂಬಂಧಿಸಿದೆ ನೋಡಿ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಕೇಳಿದ್ದಾರೆ ಈ ಒಂದು 371J ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. HK ಭಾಗದವರು. ಓಕೆ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಭಾಗಕ್ಕೆ ವಿಶೇಷ ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನು ನೀಡಲು ಈ ಒಂದು ವಿಧಿಯನ್ನು ಬಳಸಲಿಕ್ಕೆ ಮಾಡ್ತಾರೆ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕುವೆಂಪು ನೋಡ್ರಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಮೊದಲ ಒಂದು ವ್ಯಕ್ತಿಯಾಗಿದ್ದಾರೆ. ಇವರ ಒಂದು ಕೃತಿ ಯಾವ್ದಪ್ಪ ಅಂತಂದ್ರೆ ಶ್ರೀ ರಾಮಣೆಯ ದರ್ಶನಂ. ಇವರು 1967ರಲ್ಲಿ ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ನೆಕ್ಸ್ಟ್, ವಿಶ್ವ ಪರಂಪರೆಯ ದಿನವನ್ನಾಗಿ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ. ಕ್ವಶನ್ ನಂಬರ್ 3 ನೋಡ್ರಿ. ಇದು ನಿಮಗಾಗಿ
ಕಮೆಂಟ್ ಮಾಡ್ರಿ. ವಿಶ್ವ ಪರಂಪರೆ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರ ಕ್ವಶನ್ ನಂಬರ್ 3 ಅಂತ ಹಾಕ್ರಿ. ಕಮೆಂಟ್ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ ಸ್ನೇಹಿತರೆ. ನಿಮ್ಮ ಒಂದು ಮುಂದೆ ಬರುವಂತ ಈಗೇನ್ ನಡೀತಾ ಇದೆ ಆಗಸ್ಟ್ 2ನೇ ತಾರೀಕು CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ. ಯಾರ್ಯಾರು ಬರೆಯಕ್ ಹೋಗ್ತಾ ಇದ್ರಿ ಎಲ್ರು ಪ್ರಮುಖವಾದಂತ ಮಾಹಿತಿ ಇರುತ್ತೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ರಿ. ಓಕೆ, ನಿಮ್ಮೊಂದು ಜ್ಞಾನವನ್ನು ಚೆಕ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತ ಹೊಂದಿಸಿ ಬರೆಯುವ ಪ್ರಶ್ನೆಗಳು ಕೇಳ್ತಾರೆ ನೋಡ್ರಿ. ಓಕೆ, ನದಿಗಳು ಮತ್ತು ಅವುಗಳ ಉಗಮ ಸ್ಥಾನಗಳ ಬಗ್ಗೆ ಕೇಳುತ್ತಾರೆ ಪ್ರಶ್ನೆ. ಕೃಷ್ಣಾ ನದಿ ಅಂತ ಕೊಟ್ಟಿದ್ದಾರೆ. ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತಾ? ಮಹಾರಾಷ್ಟ್ರದ ಮಹಾಬಲೇಶ್ವರ. ಅಂದ್ರೆ ಒಂದದಕ್ಕೆ ಸಿ ನೋಡಿ, ಒಂದದಕ್ಕೆ ಸಿ ಇಲ್ಲಿದೆ, ಒಂದದಕ್ಕೆ ಇದು ತಪ್ಪು, ಒಂದದಕ್ಕೆ ಬಿ ಇದು ಕೂಡ ತಪ್ಪು, ಯಾವ್ದಲ್ಲ ಅಂತ ಇದು ಕೂಡ ತಪ್ಪು. ಇದು ಹಿಂಗ್ ನೋಡಿಗೇಶನ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಶರಾವತಿ ನದಿ ಏನಪ್ಪಾ ಅಂತಂದ್ರೆ ಅಮೃತ ತೀರ್ಥದ ಬಳಿ ಉಗಮ ಹೊಂದುತ್ತದ. ಪಾಲಾರು ನಂದಿ ಬೆಟ್ಟದ ಮೇಲೆ ಆ ಒಂದು ಸ್ಥಳದಲ್ಲಿ ಉಗಮ ಆತ್ ನೋಡ್ರಿ ಪಾಲಾರ್. ಓಕೆ, ಮಹಾರಾಷ್ಟ್ರದ ಮಹಾಬಲೇಶ್ವರ ಕೃಷ್ಣ. ಅದೇ ರೀತಿಯಾಗಿ ಶಿವಮೊಗ್ಗದ ಅಮೃತ ತೀರ್ಥ ಬಳಿಗೆ ಶರಾವತಿ ನದಿ ಉಗಮ ಆಗ್ತದ. ನಂದಿ ಬೆಟ್ಟ ಏನಪ್ಪಾ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಉಗಮ ಆಗ್ತದ ಪಾಲಾರ್ ನದಿ. ನೆಕ್ಸ್ಟ್ ರಾಜವಂಶಗಳು ಅವುಗಳ ರಾಜಧಾನಿಗಳ ಬಗ್ಗೆ ಕೊಟ್ಟಿದ್ದಾರೆ. ಮೊದಲೇ ಒಂದು ರಾಜವಂಶ ಹೊಯ್ಸಳ ರಾಜವಂಶದ ಬಗ್ಗೆ ಕೊಟ್ಟಿದ್ದಾರೆ. ಹೊಯ್ಸಳ ರಾಜವಂಶ ಅಂದಾಗ ನಮ್ಗೇನು ಬರ್ತಾ? ದ್ವಾರ ಸಮುದ್ರದ ಹೊಯ್ಸಳರು ಅಂತ ನಾವು ಕರಿತೀವಿ. ಓಕೆ, ದ್ವಾರ ಸಮುದ್ರದ ಹೊಯ್ಸಳರು ಅಂದ್ರೆ ಒಂದದಕ್ಕೆ ಬಿ, ಒಂದದಕ್ಕೆ ಬಿ ಇಲ್ಲಿದೆ, ಒಂದದಕ್ಕೆ ಇದು ತಪ್ಪು, ಒಂದದಕ್ಕೆ ಸಿ ಇದು ಕೂಡ ತಪ್ಪು, ಯಾವ್ದಲ್ಲ ಇದು ಕೂಡ ತಪ್ಪು ಅಂದ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಮಾನ್ಯಕೇಟದ ರಾಷ್ಟ್ರಕೂಟರು ಅಂತ ನಾವು ಕರಿತೀವಿ. ಅಂದ್ರೆ ರಾಷ್ಟ್ರಕೂಟರು ನೋಡ್ರಿ. ಚಾಲುಕ್ಯರು ಏನಪ್ಪಾ ಅಂತಂದ್ರೆ ಬಾದಾಮಿಯ ಚಾಲುಕ್ಯರು ಅಂತ ಕರಿತೀವಿ ನಾವು. ಓಕೆ, ದ್ವಾರ ಸಮುದ್ರ ಹೊಯ್ಸಳರು ಇವರು ಹಳೆಬೀಡು ಅಂತ ಕರಿತಾರೆ ದ್ವಾರ ಸಮುದ್ರಕ್ಕೆ. ರಾಷ್ಟ್ರಕೂಟರು ಏನಪ್ಪಾ ಅಂತ ಮಾನ್ಯಕೇಟದ ಒಂದು ವಂಶಧರಾಗಿದ್ದಾರೆ. ಅದೇ ರೀತಿಗೆ ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟವನ್ನು ಮಳಕೇಡ ಅಂತ ಕೂಡ ಕರಿತಾರೆ ನೋಡ್ರಿ. ನೆಕ್ಸ್ಟ್ ಸಂವಿಧಾನದ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ. 17ನೇ ವಿಧಿ ಎಲ್ಲರಿಗೂ ಗೊತ್ತಿರುವಾಗ ಅಸ್ಪೃಶ್ಯತೆ ನಿವಾರಣೆ. ಒಂದನೇದು ಬಿ ಇದೆ ನೋಡಿ, ಇಲ್ಲಿದೆ. ಒಂದನೇದು ಎ ತಪ್ಪು, ಒಂದನೇ ಸಿ ತಪ್ಪು, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎರಡನೇದು ಏನಪ್ಪಾ ಅಂತಂದ್ರೆ ಸಮಾನತೆ ಹಕ್ಕು ಬಗ್ಗೆ ಹೇಳ್ತದೆ 14ನೇ ವಿಧಿ. ಅದೇ ರೀತಿಗೆ 51A ವಿಧಿ ಏನಪ್ಪಾ ಅಂತಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ಹೇಳುತ್ತದೆ ನೋಡ್ರಿ. ಮೂಲಭೂತ ಕರ್ತವ್ಯಗಳು ಇಂಪಾರ್ಟೆಂಟ್, ಇವುಗಳ ಬಗ್ಗೆ ಕೂಡ ಓದ್ಕೊಳ್ರಿ. 17ನೇ ಅಸ್ಪೃಶ್ಯತೆಯ ಒಂದು ಅಪರಾಧವನ್ನು ಘೋಷಣೆ ಮಾಡ್ತದ. 14ನೇ ಕಾನೂನು ಮುಂದೆ ಸಮಾನತೆ ಎಂದು ಹೇಳ್ತದ. ನೆಕ್ಸ್ಟ್ ಜಿಲ್ಲೆಗಳು ಅವುಗಳ ಪ್ರಸಿದ್ಧ ಉತ್ಪನ್ನದ ಬಗ್ಗೆ ಕೊಟ್ಟಿದ್ದಾರೆ. GI ಟ್ಯಾಗ್. ಹಾಸನ ಜಿಲ್ಲೆಯಲ್ಲಿ ಏನ್ ಬೆಳಿತಾರ? ಹಾಸನ ಜಿಲ್ಲೆಯಲ್ಲಿ ಏನಂದ್ರೆ ಇಲ್ಲಂದ್ರೆ ಪೇಡ ಅಂತ ತಿಳ್ಕೊಳ್ಳಿ. ಇಲ್ಲಿ ಪೇಡ ಅಂತಿದೆ ಅಂದ್ರೆ ಧಾರವಾಡದ ಪೇಡಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಓಕೆ, ಮೈಸೂರು ಪಾಕ್ ಅಂದಾಗ ಇಲ್ಲಿ ಮೈಸೂರಿಗೆ ಸಂಬಂಧಿಸಿ ನೋಡ್ರಿ. ಅಂದ್ರೆ ಮೂರನೇದು ಸಿ ನೋಡ್ರಿ. ಮೂರನೇದು ಸಿ ಇಲ್ಲಿದೆ, ಮೂರನೇದು ಬಿ ಇದೆ ತಪ್ಪು, ಮೂರನೇದು ಬಿ ಇದೆ ತಪ್ಪು, ಇದೇ ಸರಿ ನೋಡ್ರಿ ಆಪ್ಷನ್ ಸಿ. ಓಕೆ, ಏಲಕ್ಕಿ ಏನಪ್ಪಾ ಅಂತಂದ್ರೆ ಹಾಸನದಲ್ಲಿ ಅತಿ ಹೆಚ್ಚಾಗಿ ಬೆಳಿತಾರ. ರಾಜ್ಯ ಯಾವ್ದಪ್ಪ ಅಂತಂದ್ರೆ ಏಲಕ್ಕಿ ಬೆಳೆಯುವಂತ ರಾಜ್ಯ ಕೇರಳ ರಾಜ್ಯ ನೋಡ್ರಿ. ಹಾಸನದ ಮಲೆನಾಡು ಭಾಗ ಏಲಕ್ಕಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಮೈಸೂರಿನಲ್ಲಿ ಮೈಸೂರು ಪಾಕ್ ಪ್ರಸಿದ್ಧಿ ಪಡೆದಿದೆ. ಧಾರವಾಡದಲ್ಲಿ ಧಾರವಾಡ ಪೇಡ GI ಮಾನ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಣೆಕಟ್ಟುಗಳು ಅವುಗಳಿಗೆ ಸಂಬಂಧಿಸಿದ ನದಿಗಳ ಬಗ್ಗೆ ಕೊಟ್ಟಿದ್ದಾರೆ. ಆಲ್ಮಟ್ಟಿ, ಕೃಷ್ಣರಾಜಸಾಗರ, TB ಡ್ಯಾಮ್. ನದಿಗಳು ಯಾವಪ್ಪ ಅಂತಂದ್ರೆ ಕಾವೇರಿ, ತುಂಗಭದ್ರಾ, ಕೃಷ್ಣ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 4 ಅಂತ ಹಾಕಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರ್ಯಾರು CPC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೀತಿದ್ರೆ ಅವ್ರಿಗೆಲ್ಲರೂ ಆಲ್ರೆಡಿ ಇವತ್ತು ಮೆಸೇಜ್ ಬಂದಿದೆ ಅನ್ಕೊಂತೀನಿ. ಯಾವ್ಯಾವ ಜಿಲ್ಲೆಗಳಿಗೆ ಯಾರ್ಯಾರ್ದು ಎಕ್ಸಾಮ್ ಇದೆ ಆ ವ್ಯಕ್ತಿಗಳು ಟ್ರೈನ್ ನಲ್ಲಿ ಏನಾದ್ರು ದೂರ ಇತ್ತಂದ್ರೆ ಅವರು ಟ್ರೈನ್ ನಲ್ಲಿ ಹೀಗೆ ಟಿಕೆಟ್ ಅನ್ನು ಬುಕ್ ಮಾಡ್ಕೊಳ್ಳಿ, ಅಥವಾ ಬಸ್ಸಿನಲ್ಲಿ ಕೂಡ ಹೋಗೋರಿದ್ದರು ಬಸ್ ಟಿಕೆಟ್ ಕೂಡ ಬುಕ್ ಮಾಡಬಹುದು. ಓಕೆ, ಎಲ್ರು ಬರೆದು ಬರಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.